ಏನು ಪಂಕ್ಚುವೇಷನ್ ಅಂದ್ರೆ ವಿರಾಮ ಚಿಹ್ನೆಗಳು. ಪಂಕ್ಚುವೇಷನ್ ಅಂದ್ರೆ ಏನು? ವಿರಾಮ ಚಿಹ್ನೆ. ವಿರಾಮ ಚಿಹ್ನೆ ಪಂಕ್ಚುವೇಷನ್ ವಿರಾಮ ಚಿಹ್ನೆ ಪಂಕ್ಚುವೇಷನ್ ಮಾರ್ಕ್ಸ್ ಅಂದ್ರೆ ವಿರಾಮ ಚಿಹ್ನೆಗಳು. ವಿರಾಮ ಚಿಹ್ನೆಗಳು ಪಂಕ್ಚುವೇಷನ್ ಮಾರ್ಕ್ಸ್ ಅಂದ್ರೆ ವಿರಾಮ ಚಿಹ್ನೆಗಳು. ನಾವು ವಿರಾಮ ಚಿಹ್ನೆಗಳನ್ನ ಕನ್ನಡದೊಳಗ 4 ವಿರಾಮ ಚಿಹ್ನೆಗಳನ್ನ ಕಲ್ತಿದ್ದೆವು. ಪೂರ್ಣ ವಿರಾಮ, ಅಲ್ಪ ವಿರಾಮ, ಪ್ರಶ್ನಾರ್ಥಕ ಚಿಹ್ನೆ, ಉದ್ಧರಣ ಚಿಹ್ನೆ ಇಷ್ಟು ಕಲ್ತಿದ್ದೆವು. ಭಾವಸೂಚಕ ಚಿಹ್ನೆ ಇಷ್ಟು ಕಲ್ತಿದ್ದೆವು. ಹೌದಲ್ಲ? ಅದರ ಪರಿಚಯ ನಿಮಗೆ ಈಗಾಗಲೇ ಆಗಿದೆ. ಈಗ ವಿರಾಮ ಚಿಹ್ನೆಗಳು ಇಂಗ್ಲಿಷ್ ಒಳಗ ವಿರಾಮ ಚಿಹ್ನೆಗಳು ಏನಂತ ಕರಿತೀವಿ ನಾವು? ಪಂಕ್ಚುವೇಷನ್ ಮಾರ್ಕ್ಸ್ ಅಂದ್ರ ವಿರಾಮ ಚಿಹ್ನೆಗಳು. ಪ್ರಶ್ನೆದೇನು? ಇಲ್ಲಿ ಒಂದ ಏನೈತಿ? ಚಿತ್ರ ಐತಿ. ಬರೀ ನೋಡ್ರಿ. ಇಷ್ಟ ಇದೊಂದು ಚಿಹ್ನೆ ಐತಿ. ಇದೇನಿದು? ಏನ್ ಮಾಡತ್ತಿತ್ತದ? ಈ ಚಿಹ್ನೆ ನೋಡ್ರೆ ನಿಮ್ಗೆ ಹೇಳ್ಬೇಕು. ಅದು ಏನ್ ಮಾಡತ್ತಿತ್ತಂದ್ರ ಪ್ರಶ್ನೆ ಮಾಡತ್ತಿತ್ತು. ಏನ್ ಮಾಡತ್ತಿತ್ತು ಗೊಂಬಿ? ಪ್ರಶ್ನೆ ಮಾಡತ್ತಿತ್ತು. ಪ್ರಶ್ನೆ ಪ್ರಶ್ನಾರ್ಥಕ ಚಿಹ್ನೆಗೆ ಇಂಗ್ಲಿಷ್ ಒಳಗೆ ಏನಂತ ಕರಿತೀವಿ? ಕ್ವಶನ್ ಮಾರ್ಕ್. ಇದೇನ್ ಮಾಡತೈತಿ? ಕ್ವಶನ್ ಮಾಡತ್ತಿತ್ತು. ಗೊಂಬಿ ಏನ್ ಮಾಡತೈತಿ? ಕ್ವಶನ್ ಮಾಡತ್ತಿತ್ತು. ಕ್ವಶನ್ ಮಾರ್ಕ್. ಕ್ವಶನ್ ಮಾರ್ಕ್. ಕ್ವಶನ್ ಮಾರ್ಕ್ ಅಂದ್ರೆ ಏನು? ಪ್ರಶ್ನಾರ್ಥಕ ಚಿಹ್ನೆ. ಗೊಂಬಿ ಏನ್ ಮಾಡತ್ತಿದ್ದೀರಿ? ಅದು ನೋಡಿದ್ರೆ ಗೊತ್ತಾಗ್ತಿತ್ತು ಗೊಂಬಿನ ಏನ್ ಮಾಡ್ತಿತ್ತದ? ಪ್ರಶ್ನೆ ಮಾಡತ್ತಿತ್ತು. ಏನು ಅಂತ ಕೇಳತ್ತಿತ್ತು. ಏನು, ಹೇಗೆ, ಏನನ್ನು, ಇದೆಲ್ಲ ಯಾವ ಚಿಹ್ನೆ? ಪ್ರಶ್ನಾರ್ಥಕ ಚಿಹ್ನೆ. ಪ್ರಶ್ನಾರ್ಥಕ ಚಿಹ್ನೆ ಹೆಂಗಿರ್ತೈತಿ? ಹೆಂಗಿರ್ತೈತಿ? ಇದು ಪ್ರಶ್ನಾರ್ಥಕ ಚಿಹ್ನೆ. ವಾಟ್ ಈಸ್ ಯುವರ್ ನೇಮ್? ವಾಟ್ ಈಸ್ ಯುವರ್ ನೇಮ್? ವಾಟ್ ಈಸ್ ಯುವರ್ ನೇಮ್ ಅಂದ್ರೆ ಏನು? ನಿನ್ನ ಹೆಸರೇನು? ಇಲ್ಲ, ಫಸ್ಟ್ ನೋಡ್ರಿ. ಈ ತರ ಐತಿ ಚಿತ್ರ. ಹಿಂಗೈತಿ. ಐತಿಲ್ಲ? ಇಷ್ಟ ನಿಮ್ಮ ಚಿತ್ರ. ಅದೇನ್ ಮಾಡಿ ಬಾಯ್ ತಗೋಬೇಕು ಅಂತ ಹೇಳಿ ಏನ್ ಮಾಡಿದ್ವಿ? ಬಾಯ್ ತಗೋಬೇಕು. ಇಲ್ಲಿ ಎಕ್ಸ್ಕ್ಲಾಮೇಷನ್ ಮಾರ್ಕ್. ಎಕ್ಸ್ಕ್ಲಾಮೇಷನ್ ಮಾರ್ಕ್. ಎಕ್ಸ್ಕ್ಲಾಮೇಷನ್ ಮಾರ್ಕ್ ಅಂದ್ರೆ ಏನು? ಭಾವಸೂಚಕ ಚಿಹ್ನೆ. ಭಾವಸೂಚಕ ಚಿಹ್ನೆ ಹೆಂಗಿರ್ತೈತಿ? ಹಿಂಗಿರ್ತೈತಿ. ವಾವ್ ಅಂತ ಹೇಳಿ ನಾವು ಇದು ಮಾಡ್ತಿಲ್ಲ, ಅವಾಗ ಈ ಚಿಹ್ನೆ ಬಳಸ್ಬೇಕು ನಾವು. ठीक आहा वाव ओ ಅಂತೀವಿ ಅಲ್ಲೆಲ್ಲ ಏನು ಬರ್ತೈತಿ ಭಾವಸೂಚಕ ಚಿಹ್ನೆ ಬರ್ತೈತಿ ಭಾವಸೂಚಕ ಚಿಹ್ನೆಗೆ ನಾವು ಏನಂತ ಕರಿತೀವಿ ಎಕ್ಸ್ಕ್ಲಾಮೇಷನ್ ಮಾರ್ಕ್ ಇದು ಕ್ವೆಶ್ಚನ್ ಮಾರ್ಕ್ ಅಂದ್ರೆ ಏನು ಪ್ರಶ್ನಾರ್ಥಕ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆ
ಚಿಹ್ನೆ ಚಿಹ್ನೆ ಹೆಂಗಿರ್ತೈತಿದ ಭಾವಸೂಚಕ ಚಿಹ್ನೆ ಈ ತರ ಇರ್ತೈತಿ ಅಲ್ಪ ವಿರಾಮ ಚಿಹ್ನೆ ಅಲ್ಪ ವಿರಾಮ ಚಿಹ್ನೆ ಅಂದ್ರೆ ಪೂರ್ತಿ ಮುಗುದಿಲ್ಲ ಅದು ವಾಕ್ಯ ಪೂರ್ತಿ ಮುಗುದಿಲ್ಲ ಈ ಕಡೆ ಅಂದ್ರೆ ಪೂರ್ತಿ ಉಸಿರು ತಗೊಂಡು ಈಗ ಅವನು ಶಾಲೆಗೆ ಹೋದನು ಅಂದ್ರೆ ಪೂರ್ತಿ ಮುಗೀತ ಅವನು ಮತ್ತ ಇನ್ನೊಂದು ಹೆಸರು ಈಗ ಸಾಕ್ಷಿ ನಂದಿನಿ ಸಾಕ್ಷಿ ಅನ್ನಂಗ ನಾವು ಸ್ವಲ್ಪ ನಿಂತಿಲ್ಲ ಪೂರ್ತಿ ನಿಂತಿಲ್ಲ ಸಾಕ್ಷಿ ಅನುಶ್ರೀ ನಂದಿನಿ ಹಿಂಗ ಹೆಸರು ತಗೊಳಗ ನಾವ್ ಏನ್ ಮಾಡ್ತೀವಿ ಅರ್ಧ ಉಸಿರು ತಗೋತೇವೆ ಅರ್ಧ ಸ್ವಲ್ಪ ನಿಂತು ಮಾತು ಹೋಗ್ತೇವೆ ಮುಂದೆ ಪೂರ್ತಿ ನಿಂತಿಲ್ಲ ರೀ ಹೌದಿಲ್ಲ ಹಂಗ ಅರ್ಧ ನಿಲ್ಲೋದನ್ನ ನಾವು ಅಲ್ಪ ವಿರಾಮ ಕರಿತೀವಿ ಅಲ್ಪ ವಿರಾಮ ಚಿಹ್ನೆಗೆ ಏನಂತ ಕರಿತೀವಿ ನಾವ ಕಾಮ 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 ಅಂದ್ರೆ ಏನು ಅಲ್ಪ ವಿರಾಮ ಚಿಹ್ನೆ ಅಲ್ಪ ವಿರಾಮ ಚಿಹ್ನೆ ಅಲ್ಪ ವಿರಾಮ ಚಿಹ್ನೆ ಹೆಂಗಿರ್ತೈತೆ ಅಂದ್ರೆ ಈ ತರ ಇದೇನು ಪ್ರಶ್ನಾರ್ಥಕ ಚಿಹ್ನೆ ಇದು ಎಕ್ಸ್ಕ್ಲಾಮೇಷನ್ ಮಾರ್ಕ್ ಇದು ಕಾಮ ಇದು ಕ್ವಶನ್ ಮಾರ್ಕ್ ಎಕ್ಸ್ಕ್ಲಾಮೇಷನ್ ಮಾರ್ಕ್ ಕಾಮ ಈಗ ನೋಡಿ ನಂದಿನಿ ನಂದಿನಿ ಮಾಡಿ ಇನ್ನೊಂದು ಮುಂದೆ ಹೆಸರು ಬರೀತಿತ್ತಂದ್ರೆ ಇಲ್ಲ ಅಲ್ಪ ವಿರಾಮ ಕೊಡ್ಬೇಕು ಕಾಮ ವರ್ಷ ವರ್ಷ ಸಾಕು ಹೇಳ್ಬೇಕು ನಂದಿನಿ ನಂದಿನಿ ಮಾಡಿ ಸ್ವಲ್ಪ ನಿಂದಿರ್ತೀವಿ ಇಲ್ಲೇ ನಂದಿನಿ ವರ್ಷ ಸೇಮ್ ಕ್ಲಾಸ್ ನಂದಿನಿ ವರ್ಷ in the same class the same class ಇಲ್ಲಿ ಪೂರ್ತಿ ಬರ್ತೈತಿ ಯಾಕಂದ್ರೆ ಪೂರ್ತಿ ವಾಕ್ಯ ಇಲ್ಲಿ ಮುಗೀತು ಇಲ್ಲಿ ಪೂರ್ಣ ವಿರಾಮ ಬರ್ತೈತಿ ಇಲ್ಲ ಸ್ವಲ್ಪ ನಿಂದಿರ್ತೀವಿ ಪೂರ್ತಿ ನಿಂದಿರುದಿಲ್ಲ ನಂದಿನಿ ವರ್ಷ ಅಂತ ಮತ್ತೆ ಇಲ್ಲಿ ನಿಂದಿರ್ತೀವಿ ಹೌದಿಲ್ಲ ನಂದಿನಿ ವರ್ಷ ಇನ್ ದ ಸೇಮ್ ಕ್ಲಾಸ್ ಅಂದ್ರೆ ನಂದಿನಿ ವರ್ಷ ಸೇಮ್ ಕ್ಲಾಸ್ ಬರಲ್ಲ ಇಲ್ಲಿ ನಾವು ಕೊಡ್ಲಿಕ್ಕೆ ಯಾಕಂದ್ರೆ ಇನ್ನೊಂದು ಹೆಸರು ಇಲ್ಲ ಈಚೆ ಕಡೆ ಹೌದಿಲ್ಲ ನಂದಿನಿ ಪೂರ್ಣ ನಿಂದಿರ್ಲಿಲ್ಲ ನಮಗೆ ನಂದಿನಿ ವರ್ಷ ಇನ್ ದ ಸೇಮ್ ಕ್ಲಾಸ್ ನಂದಿನಿ ವರ್ಷ ಸೇಮ್ ಕ್ಲಾಸ್ ಬರಲ್ಲ ಆಯ್ತಾ ಇದಕ್ಕ ನಾವು ಕಾಮ ಅಂತ ಕರಿತೀವಿ ಏನ್ ಕರಿತೀವಿ ಕಾಮಕ್ಕ ನಾವು ಕನ್ನಡ ಒಳಗೆ ಏನಂತ ಕರಿತೀವಿ ಅಲ್ಪ ವಿರಾಮ ಚಿಹ್ನೆ ಇನ್ನೊಂದು ಚಿತ್ರ ಐತಿ ಇನ್ನೊಂದು ನೋಡೋದು ಈಗ ನೋಡಿ ಹಿಂಗೈತಿ ಇವು ಏನ್ ಮಾಡ್ಯಾರ ಇಲ್ಲಿ ಇದು ಬಂದ ಏನ್ ಮಾಡೈತಿ ಈಗ ಪೂರ್ಣ ಮುಗಿದೈತಿ ವಾಕ್ಯ ಪೂರ್ಣ ಮುಗಿದೈತಿ ಅನ್ನಂಗ ಪೂರ್ಣ ವಿರಾಮ ಚಿಹ್ನೆ ಪೂರ್ಣ ಐತಿ ಈ ಒಂದ್ ಕಾಲ್ ಹೊರಗೆ ಒಂದ್ ಕಾಲ್ ಒಳಗೈತಿ ಇದು ಅಲ್ಪ ವಿರಾಮ ಸ್ವಲ್ಪ ನಿಂತು ಹೋಗ್ತೇವಿಲ್ಲ ನಾವೇ ಅದಕ್ಕೆ ಅಲ್ಪ ವಿರಾಮ ಚಿಹ್ನೆ ಇದು ಪೂರ್ಣ ಮುಗಿದೈತಿ ವಾಕ್ಯ ಅದಕ್ಕೆ ಹಿಂಗ್ ಮಾಡ್ಯಾರ ಹೌದಿಲ್ಲ ಪೂರ್ಣ ವಿರಾಮ ಚಿಹ್ನೆಗೆ ಫುಲ್ ಸ್ಟಾಪ್ ಅಂತ ಕರಿತೀವಿ ನಾವು ಏನಂತ ಕರಿತೀವಿ ಫುಲ್ ಸ್ಟಾಪ್ ಪೂರ್ಣ ವಿರಾಮ ಚಿಹ್ನೆ ಪೂರ್ಣ ವಿರಾಮ ಚಿಹ್ನೆ ಪೂರ್ಣ
ಚಿಹ್ನೆ ಹೆಂಗಿರ್ತೈತೆ ಅಂದ್ರೆ ಈ ತರ ಇದೆ. ಇದು ಪೂರ್ಣ ವಿರಾಮ ಚಿಹ್ನೆ. ಸಾಕ್ಷಿ ಸಾಕ್ಷಿ came to school. Came to school. ಇಲ್ಲಿ ಏನ್ ಬರ್ತೈತಿ? ಪೂರ್ಣ ವಿರಾಮ ಚಿಹ್ನೆ ಬರ್ತೈತಿ. ಸಾಕ್ಷಿ ಶಾಲೆಗೆ ಬಂದಳು. ಮುಗಿತಲ್ಲ ಒಂದು ವಾಕ್ಯ. ಹೌದಿಲ್ಲ? ಸಾಕ್ಷಿ ಶಾಲೆಗೆ ಬಂದಳು ಒಂದು ವಾಕ್ಯ ಪೂರ್ತಿ ಮುಗೀತ. ಇನ್ನೊಂದು ವಾಕ್ಯ ಸ್ಟಾರ್ಟ್ ಮಾಡಿ ಮುಂದೆ ಮಾಡ್ತೀವಿ ನಾವು. ಹೌದಿಲ್ಲ? ಇಲ್ಲಿ ಏನ್ ಪೂರ್ತಿ ಮುಗಿತ ಅದಕ್ಕ ನಾವು ಪೂರ್ಣ ವಿರಾಮ ಚಿಹ್ನೆ ಇರ್ಬೇಕಾಗುತ್ತೆ. ಸೇರಿದು ಇದೇನಿದು? ವಾಟ್ ಮಾರ್ಕ್ ಇಸ್ ದಿಸ್? Very good. What mark is this? Exclamation mark. What mark is this? This is comma. What mark is this? Full stop. This is question mark. This is exclamation mark. This is comma. This is full stop. ठीक है? ಇಲ್ಲಿ ಸಿಂಗಲ್ ಇನ್ವರ್ಟೆಡ್ ಕಾಮ ಏನ್ ಬರ್ತಿಲ್ಲಿ ಅಂದ್ರೆ ಇದು ಅದು ಯಾರ ಬುಕ್? ಅದು ತನುಶ್ರೀಯ ಬುಕ್ ಇರುತ್ತದೆ. ಇಲ್ಲಿ ತನುಶ್ರೀ ಬರೆದ ಮ್ಯಾಲ ಇನ್ವರ್ಟೆಡ್ ಕಾಮ ಕೊಟ್ರೆ, ಸಿಂಗಲ್ ಇನ್ವರ್ಟೆಡ್ ಕಾಮ ಕೊಟ್ಟು ಎಸ್ ಮಾಡ್ರೆ ಇಲ್ಲಿ ಏನಾಗ್ತದ? ತನುಶ್ರೀಯ ಬುಕ್. ठीक है? that is ತನುಶ್ರೀ ಬುಕ್ ಅಂದ್ರೆ ಅದು ತನುಶ್ರೀಯ ಬುಕ್ ಇರುತ್ತದೆ. ಇಲ್ಲಿ ಸಿಂಗಲ್ ಇನ್ವರ್ಟೆಡ್ ಕಾಮ ಏನ್ ಬಂತು? ತನುಶ್ರೀ ಮುಂದೆ ಮ್ಯಾಲ್ ಬರುತ್ತೆ. ನೋಡಿ ಮ್ಯಾಲ್ ಎಸ್ ಕೊಟ್ರೆ ಏನಾಗ್ತೈತಿ? ತನುಶ್ರೀಯ ಬುಕ್. ಇದು ಸಿಂಗಲ್ ಇನ್ವರ್ಟೆಡ್ ಕಾಮ ಅಂದ್ರೆ ನೋಡು, ಇನ್ವರ್ಟೆಡ್ ಕಾಮ, ಸಿಂಗಲ್ ಇನ್ವರ್ಟೆಡ್ ಕಾಮ, ಉದ್ಧರಣ ಚಿಹ್ನೆ. that is ತನುಶ್ರೀ ಬುಕ್. ಎಲ್ಲಿ ಬರ್ತೀವಿ? ಸಿಂಗಲ್ ಇನ್ವರ್ಟೆಡ್ ಕಾಮ ಯಾರು ಹೇಳ್ತೀವಿ? ಎಲ್ಲೈತಿ ಸಿಂಗಲ್ ಇನ್ವರ್ಟೆಡ್ ಕಾಮ? ಎಲ್ಲೈತಿ ಸಾಲೊಳಗ? ಗುಡ್. ಚಪ್ಪಾಳೆ ಎಲ್ಲರೂ. ನಂದಿನಿ ಕಾವ್ಯ ಫುಲ್ ಸ್ಟಾಪ್ ಎಲ್ಲೈತಿ ಸಾಲೊಳಗ? ಫುಲ್ ಸ್ಟಾಪ್ ಎಲ್ಲೈತಿ? ಫುಲ್ ಸ್ಟಾಪ್ ಎಲ್ಲೈತಿ? ಗುಡ್. ಚಪ್ಪಾಳೆ. ಇದು ಸಿಂಗಲ್ ಇನ್ವರ್ಟೆಡ್ ಕಾಮ, ಇದು ಫುಲ್ ಸ್ಟಾಪ್. ठीक है?